ನಿಮ್ಮ ಹೆಸರು? ಶಿವರಾಜ್ ಅಂತ ಸರ್. ಶಿವರಾಜು, ಈಗ ಬೈ ಎಲೆಕ್ಷನ್ ಬರ್ತಿದೆ ನಿಮ್ಮ ಕ್ಷೇತ್ರಕ್ಕೆ, ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಕ್ಕೆ. ಮೈತ್ರಿ ಅಭ್ಯರ್ಥಿ ಯಾರಾಗಬೇಕು? ನಿಖಿಲ್ ಕುಮಾರಸ್ವಾಮಿ. ನಿಖಿಲ್ ಕುಮಾರಸ್ವಾಮಿ. ಯೋಗೇಶ್ವರ್ ಅವರು ಫೈಟ್ ಮಾಡ್ತಿದ್ದಾರೆ. ಇಬ್ರಿಗೂ ಕೊಟ್ಟರು ಒಳ್ಳೇದು, ಇಬ್ರಲ್ಲಿ ಯಾರಾದರೂ ಸರಿ. ಅಂದ್ರೆ ಈಗ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದು ಸೋಲಿನ ಭೀತಿ ಇದೆ. ಆದ್ರೆ ಯೋಗೇಶ್ವರ್ ಅವರು ನನಗೇ ಬೇಕು, ನಾನು ಗೆಲ್ಲಿಸ್ಕೊಂಡು ಬರ್ತೀನಿ, ಗೆದ್ದು ಬರ್ತೀನಿ ಅಂತ ಹೇಳ್ತಿದ್ದಾರೆ. ಇಬ್ರಲ್ಲಿ ಯಾರಿಗೂ ಕೊಟ್ಟರು ನಡೀತದೆ ಸರ್ ಚನ್ನಪಟ್ಟಣ. ಇಲ್ದವ್ರು ಯೋಗೇಶ್ವರ್ ಯಾರು ಆಗ್ಬೋದು, ಇಲ್ದವ್ರೆ ನಿಖಿಲ್ ಕುಮಾರಸ್ವಾಮಿ ಅವ್ರಿಗೂ ಯಾರು ಆಗ್ಬೋದು. ಜನ ಇಬ್ರಿಗೂ ಸಪೋರ್ಟ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಬೇರೆ ಕಣ್ಣಿಟ್ಟಿದಾರಂತೆ ಕಾಂಗ್ರೆಸ್ ಇಂದ. ಇಲ್ಲ ಬಿಡಿ ಸರ್, ಡಿ ಕೆ ಆಗಲ್ಲ ನಮ್ಮ ಚನ್ನಪಟ್ಟಣ, ಆಗಲ್ಲ. ಯೋಗೇಶ್ವರ್ಗೆ ತಪ್ಪರೆ ನಿಖಿಲ್ ಕುಮಾರಸ್ವಾಮಿ ಅವ್ರು ಕೊಟ್ಟರೆ ಆಗುತ್ತೆ. ಕೊಡ್ತಾರಾ ಯೋಗೇಶ್ವರ್ ಅವ್ರಿಗೆ? ಇಬ್ರಲ್ಲಿ ಯಾರಿಗಾರು ಒಂದು ಚಾನ್ಸ್ ಉಂಟು ಸರ್. ಯೋಗೇಶ್ವರ್ ಕೊಡ್ಬೋದು, ಇಲ್ದವ್ರೆ ನಿಖಿಲ್ ಕುಮಾರಸ್ವಾಮಿ ಯಾರು ಆಗ್ಬೋದು. ಯೋಗೇಶ್ವರ್ ಕೊಟ್ಟರು ಅವರೇ ಗೆಲ್ತಾರೆ, ಇವ್ನು ಕೊಟ್ಟರು ಇವರು ಗೆಲ್ತಾರೆ. ಡಿ ಕೆಗೆ ಆಗಲ್ಲ ಬಿಡಿ, ಚನ್ನಪಟ್ಟಣ ಡಿ ಕೆ ಯಾವ ಕಾರಣಕ್ಕೂ ಆಗಲ್ಲ. ಓಕೆ, ಥ್ಯಾಂಕ್ ಯು. ಏನ್ ಯಜಮಾನ್ರೆ ನಿಮ್ಮ ಹೆಸರು? ರಾಮು ಅಂತ. ಏನಾಗ್ಬೋದು ಈ ಸರಿ ಬೈ ಎಲೆಕ್ಷನ್, ಯಾರಿಗೆ ಕೊಟ್ಟರು ಒಳ್ಳೇದು ಟಿಕೆಟು? ನಮ್ಮಲ್ಲಿ ಈಗ 100% ಯೋಗೇಶ್ವರ ಬರೋದು. ಯಾಕೆಂದರೆ ಕೆರೆ ಕಡೆಗಳಿಗೆಲ್ಲ ನೀರು ತುಂಬಿಸಿ ಇವತ್ತು ರೈತರು ಒಂದು ದಿವಸ ಕಟ್ಟೋಕ್ಕೆ ಶಕ್ತಿ ಇರಲಿಲ್ಲ. 10 ದಿವಸ 15 ದಿವಸ ಕಟ್ಕೊಂಡು ಅವ್ರ ಸಂಸಾರ, ಅವ್ರ ಮಕ್ಕಳು ಮರಿ ಓದಿಸಿ ಎಲ್ಲ ವ್ಯವಹಾರಗಳು ಮಾಡ್ತಾವ್ರೆ. ಇವತ್ತು ನೀರು ಇದ್ದದಕ್ಕೆ ತಾನೇ ಒಬ್ಬೊಬ್ಬ ರೈತ ಒಂದು 10 ದಿವಸ 8 ದಿವಸ ಕಟ್ಟಿ ವ್ಯವಹಾರ ಬೆಳೆ ಬೆಳೆದು ಎಲ್ಲ ಮಾಡ್ತಾ ಇರೋದು. ಡಿ ಕೆ ಶಿವಕುಮಾರ್ ಇವಾಗ ಬಂದ್ಬಿಟ್ಟು ನಮ್ಗೆ ಹಾಕಿ ಓಟ ಅಂದ್ರೆ ಯಾರು ಹಾಕ್ಬಿಡ್ತಾರೆ? ಈಗ ಹಿಂದೆ ಇವಾಗ ಏನಿದ್ದು ಅನ್ನೋದು ಯೋಚನೆ ಮಾಡಬೇಕು. ಇವತ್ತಿಂದ ದುಡ್ಡು ಕೊಡ್ತಾನೆ, ಇವತ್ತು ಕೊಟ್ಬಿಡ್ತಾನೆ, ನಾಳೆ ಅಧಿಕಾರ ಬತ್ತು ಹೊಟ್ಟೈತಾರೆ. ಹಿಂದೆ ನಮ್ಗೆ ನೀರು ಇಲ್ಲದೆ ಇದ್ದಾಗ, ಒಣಭೂಮಿ ಇದ್ದಾಗ ಏನು ಮಾಡವ್ರೆ, ಇವತ್ತು ಹೆಂಗಿದ್ದೀವಿ, ಈಗ ನಮ್ಮ ಚನ್ನಪಟ್ಟಣ ತಾಲೂಕು ಎಷ್ಟು ಹಸ್ರಾಗದೆ ಅನ್ನೋದು ಮುಂದೆ ಯೋಚನೆ ಮಾಡಬೇಕು. ಜನ ಕೂತಿ ಯಾರೋ ಬರ್ತಾನೆ, ಸೂಟ್ ಕೇಸಲ್ಲಿ ಕೊಟ್ಬಿಡ್ತಾನೆ, ಹೊಂಟೋಯ್ತಾನೆ. ಅವ್ನ ದುಡ್ಡು ಎಷ್ಟು ದಿನ ಇದ್ದದು? ಈ ಕೆರೆಯಲ್ಲಿ ನೀರಿತ್ತಾ ಒಂದು ವರ್ಷ ಬೆಳೆ ಬೆಳಿತೀವಿ ಅನ್ನೋ ತಾಕತ್ತಿರ್ತದೆ. ಏನು ಅಂದರೆ ಈಗ ಬಂದರು ಇವ್ರು ಸರ್ಕಾರ ಬತ್ತು, ಇವಾಗ ನಾವು ರೈತರು ಬೋರ್ಗಳು ಹಾಕಿಸ್ತಾರೆ. ಈಗ 2 ಲಕ್ಷ 2.5 ಲಕ್ಷ ಸರ್ವಿಸ್ ಕಟ್ಟಬೇಕು ಅಂತಾರೆ. ಎಲ್ಲಿ ತಗೊಂಬಂದು ಕಟ್ತಾರೆ? 30,000 ಸರ್ವಿಸ್ ಇತ್ತು, 2.5 ಲಕ್ಷ ಸರ್ವಿಸ್ ತಗೊಂಬಂದು ಎಲ್ಲಿ ಮಾಡ್ತಾರೆ? ಈಗ ಅವ್ನು ಬೋರ್ ಹಾಕ್ಸೋದೇ ಅವ್ನು ಕಷ್ಟ. 1 ಲಕ್ಷ 1.5 ಲಕ್ಷ 2 ಲಕ್ಷ ಆಗಿರ್ತದೆ. ಮೋಟರ್ ತರೋಕೆ 1.5 ಲಕ್ಷ. ನೀನು ಸರ್ವಿಸ್ 2.80 ಅಂದರೆ 2.5 ಲಕ್ಷ ಅಂದರೆ ಎಲ್ಲಿ ತಗೊಂಬಂದು ರೈತ? 6 ಲಕ್ಷ ಎಲ್ಲಿ ತಗೊಂಬಂದು ಹಾಕೊಂಡು ರೈತ? ಯೋಚನೆ ಮಾಡೋಕೆ. ಈಗ ಹಿಂದಿನ ಸರ್ಕಾರದಲ್ಲಿದ್ದಾಗ ಈಗ ಕುಮಾರಸ್ವಾಮಿ ಇದು ಯಡಿಯೂರಪ್ಪ ಇದ್ರು, ಆಗ 30,000 25,000 ಆಯಿತು ಒಂದು ಸರ್ವಿಸು. ಈಗ ಏಕ್ತಮ್ಮ 2 ಲಕ್ಷ 2.5 ಲಕ್ಷ 2.80 ಅಂದರೆ ರೈತ ಏನು ಮಾಡ್ತಾನೆ? ಈಗ ಯೋಗೇಶ್ವರ್ ಅವ್ರಿಗೆ ಟಿಕೆಟ್ ಕೊಡಬೇಕಲ್ಲ ಇವರು? ಕೊಟ್ಟೆ ಕೊಡ್ತಾರೆ. ಹಳೆ ಹುಲಿ ಕೊಟ್ಟೆ ಕೊಡ್ತಾರೆ. ಯೋಗೇಶ್ವರ್ ಗೆದ್ದೇ ಗೆಲ್ತಾರೆ. ನಮ್ಮ ಚನ್ನಪಟ್ಟಣ ತಾಲೂಕು ಅಭಿವೃದ್ಧಿ ಮಾಡವ್ರೆ. ಇವತ್ತು ಜನ ಏನು ಯೋಚನೆ ಮಾಡ್ಬೇಕಾದ್ರೆ, ಕೆರೆ ಕಟ್ಟೆಗಳಿಗೆ ನೀರು ತುಂಬಿಸಿ ಬೆಳಗ್ಗೆ ಎದ್ದೇಟಕ್ಕೆ ಇವತ್ತು ದನಗಳು ಒಣಲು ಅನ್ನೋದು ಏನು ಕಾಣೋ ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ. 365 ದಿನನೂ ಹಸಿರು ಮೇಯ್ತಾವೆ. ಅದೊಂದು ನೆನೆಸ್ಕೊಂಡ್ರೆ ಯೋಗೇಶ್ವರ್ ಗ್ಯಾಪ್ನ ಬಂದೇ ಬರ್ತಾರೆ. ಬಟ್ ಅನಸೂಯ ಅವ್ರಿಗೆ ಕೊಡ್ತಾರೆ. ಈಗ ಮಂಜುನಾಥ್ ಅವರು ಇದಾರಲ್ಲ ಸಂಸದರು, ಅವರ ಹೆಂಡತಿ ಅಂದರೆ ಈಗ ಕುಮಾರಸ್ವಾಮಿ ಅವ್ರ ಸಹೋದರಿ ಅನಸೂಯ ಅವ್ರ ಹೆಸರು ಕೇಳಿ ಬರ್ತಿದೆ, ನಿಖಿಲ್ ಕುಮಾರಸ್ವಾಮಿ ಅವ್ರ ಹೆಸರು ಕೇಳಿ ಬರ್ತಿದೆ. ಯೋಗೇಶ್ವರ್ ಅವ್ರಿಗೆ ಕೊಡಬಾರ್ದು ಅನ್ನೋದು ಕುಮಾರಸ್ವಾಮಿ ಅವ್ರ ಉದ್ದೇಶ ಅಂತೆ. ಸರ್ ಅವ್ರ ಇದು ಈಗ ಆ ಉದ್ದೇಶ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗೋದಿಲ್ಲ. ಈಗ ರಾಜಕೀಯ ಯಾರು ಯಾವ ಕಡೆ ಇದ್ದಾರೋ, ಯಾರು ಯಾವ ಕಡೆ ಆಗೋದಾರೋ ಅದು ನಮ್ಗೆ ಗೊತ್ತಿಲ್ಲ. ಈಗ ಅವರು ಮೈತ್ರಿ ಸರ್ಕಾರ, ಈಗ ಯೋಗೇಶ್ವರ ಕುಮಾರಸ್ವಾಮಿ ಈಗ ಇದೆಲ್ಲ ಒಂದಾಗದೆ. BJP ದಳ JDS ಒಂದಾಗದೆ, ಕಾಂಗ್ರೆಸ್ ಸಪ್ರೇಟ್ ಆಗದೆ. ಈಗ ಯಾರು ಯಾವ ಕಡೆ ಒಲವು ಹೋಯ್ತಾರೆ ಅಂತ ನಮ್ಗೆ ಅದು ಗೊತ್ತಿಲ್ಲ. ನಮಗೆ ಏನದೆ, ನಮ್ಮ ಪ್ರೆಸೆಂಟ್ ಏನದೆ ನಾವು ಹೇಳುವುದೇ ಹೊರತು ಬೇರೆಯವರು ಈಗ ಕುಮಾರಸ್ವಾಮಿಗೆ ಯೋಗೇಶ್ವರ ಕೊಟ್ಟರೋ, ಇಲ್ಲ ಯೋಗೇಶ್ವರ ಕುಮಾರಸ್ವಾಮಿ ಮಗನಿಗೆ ಕೊಡಬೇಡ ಅಂದರೋ, ಅದು ಅವ್ರವ್ರ ಒಳಾಂತರ, ಅದು ನಮ್ಗೆ ಗೊತ್ತಿಲ್ಲ. ಅದು ನಮ್ಮ ಕಣ್ಣೆದ್ರಿಗೆ ಏನದೆ ಅದನ್ನು ನಾವು ಹೇಳಬೇಕೇ ಹೊರತು ಅವ್ರ ರಾಜಕೀಯದ ವಿಚಾರ ಏನು ಅನ್ನೋದು ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಗೆ ಏನು ಒಳ್ಳೇದು ಮಾಡವ್ರೆ ಆ ಜನ ನಾವು ಗುರುತಿಸ್ಬೇಕೇ ಹೊರತು ಯಾರ್ದೋ ಮಾತು ಕೇಳ್ಕೊಂಡು ಇನ್ನೊಂದು ಮಾತಾಡೋದಲ್ಲ ಸರ್. ಸರಿ, ಒಂದು ವೇಳೆ ಈಗ JDSನವರು ಅಥವಾ ಮೈತ್ರಿಯಿಂದ ಏನು CP ಯೋಗೇಶ್ ಅವ್ರಿಗೆ ಟಿಕೆಟ್ ಸಿಗಲಿಲ್ಲ ಅಂದರೆ, ಅವರು ಪಕ್ಷಾಂತರ ಮಾಡಿದರೆ ಅಥವಾ ಬಂಡಾಯ ಎದ್ದು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದರೆ ಸಪೋರ್ಟ್ ಮಾಡ್ತೀರಾ? ಏನೇ ಮಾಡಿದ್ರು ನಮ್ಮ ಚನ್ನಪಟ್ಟಣ ತಾಲೂಕಲ್ಲಿ ಯೋಗೇಶ್ವರ್ಗೆ ಸಪೋರ್ಟ್ ಇದ್ದೇ ಇರ್ತದೆ. 100% ಯೋಗೇಶ್ವರ್ಗೆ ಸಪೋರ್ಟ್ ಇದೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.